ವಾಚ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಯಾವುದಾದ್ರೂ ಒಂದು ಮಾಧ್ಯಮ ಒಂದು ವೇದಿಕೆ ಮಾಡಿಕೊಡುತ್ತೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ನಾವು ಕೂಡ ನೋಡ್ತಾ ಇದ್ವಿ. ನಾನು ಕೂಡ ಭಗವಾನ್ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಸುಮಾರು 1 ತಿಂಗಳಿಂದ ಪ್ರಯತ್ನ ಪಟ್ಟೀನಿ. ಅದು ಭಗವಾನ್ ಅವ್ರಿಗೂ ಗೊತ್ತು. ನಮ್ಮ ಮೈಸೂರಿನಲ್ಲಿರುವಂಥ ನಮ್ಮ ಸ್ನೇಹಿತರು ಗುರುರಾಜ್ ಅವರು ಮುಖಾಂತರ ಪುಟ್ಟಪ್ಪ, ನಾನು ಅವರೆಲ್ಲರನ್ನೂ ಕೂಡ ಅವ್ರ ಮನೆ ಕಳಿಸಿದ್ದೆ. ನಂದು ಒಂದೇ ಒಂದಿತ್ತೇನು ಅಂತಂದರೆ, ಈ ರೀತಿ ಪದೇ ಪದೇ ಹೇಳಿಕೆಗಳು ಬಂದು ಒಂದಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಾರ್ದು. ಒಂದೇ ವೇದಿಕೆಯಲ್ಲಿ ತರೋಣ, ಒಂದು ಅರ್ಥಪೂರ್ಣವಾದಂಥ ಒಂದು ಚರ್ಚೆ ಆಗಲಿ. ಸೊ ನಾನು ಕೂಡ ಆರಂಭದಿಂದಲೇ ಕೇಳ್ತಾ ಇದ್ದೀನಿ. ಕೆಲವೊಂದು ಹಿಂಗತ್ತು ಯಾವ ಸರಿ ಇದೆ ಆ ಸರಿ ಇರೋದನ್ನು ಒಪ್ಕೊಳ್ತಾ ಇದ್ದೀವಿ, ಯಾವ ಸರಿ ಇಲ್ಲ ಅದನ್ನು ಭಗವಾನ್ ಅವ್ರಿಗೆ ಹೇಳಿದೆ. ಸ್ವಾಮಿ, ನೀವು ಒಂದು ಹೇಳ್ತಾ ಇದ್ದೀರಿ, ಒಂದು ಮಾಡ್ತಾ ಇದ್ದೀರಿ. ನೀವು ಬುದ್ಧನ ಹೊಗಳ್ತಾ ಇದ್ದೀರಿ, ಬುದ್ಧನ ಡ್ರೆಸ್ ಕೋಡ್ ಬಗ್ಗೆ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಿ. ಸೊ ಎಲ್ಲದನ್ನೂ ಕೂಡ ಒಬ್ಬ ಆ್ಯಂಕರ್ನ ಕೆಲಸ ಏನು ಅಂತಂತಂದರೆ, ಎಲ್ಲದನ್ನು ಕೂಡ ಎಳೆಯಾಗಿ ಬಿಡಿಸ್ಬೇಕು. ಏನೋ ತಲೆಗೇರಿ ರೀತಿಯಲ್ಲಿ ಮಾತಾಡಿ, ಕೂಗಾಡಿ, ಚೀರಾಡಿ, ಹಾರಾಟ ಮಾಡೋ ವೇದಿಕೆ ಅಲ್ಲ ಇದು. ಹೀಗಾಗಿ ಏನು ಅಂದರೆ, ನಾವು ಯಾಕೆ ವೇದಿಕೆಯನ್ನು ನಾವು ಒದಗಿಸ್ಕೊಡ್ತೀವಿ ಅಂತಂದರೆ, ನಿಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಗಳೇನಿದೆ ಆ ಭಿನ್ನಾಭಿಪ್ರಾಯಗಳನ್ನು ಹೇಳಿ. ಈ ರೀತಿ ನೀವು ಅಂದ್ಕೊಂಡಿರುವಂಥ ತಪ್ಪು ಅಂತ ಹೇಳಿ, ನಿಮ್ಮ ವ್ಯಾಖ್ಯಾನ ಏನಿದೆ ಅದನ್ನು ಹೇಳಿ. ಅವ್ರಿಗೆ ಒಪ್ಕೋತಾರೆ, ಅಥವಾ ಅವ್ರು ತಮ್ಮದು ವ್ಯಾಖ್ಯಾನ ಏನಿದೆ ಅದನ್ನು ಹೇಳ್ತಾರೆ. ಸಾಧ್ಯವಾಗಿ ನೀವು ಒಪ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಭಿನ್ನಾಭಿಪ್ರಾಯಗಳಿಲ್ಲ ಅಂತಂದರೆ ಜೀವನ ಆಗುತ್ತಾ? ಪ್ರಪಂಚ ಅಂದಮೇಲೆ ಭಿನ್ನಾಭಿಪ್ರಾಯಗಳು ಅತ್ಯಂತ ಸಹಜ. ಆ ಭಿನ್ನಾಭಿಪ್ರಾಯದ ಶಮನಕ್ಕೆ ಒಂದು ವೇದಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ನನ್ನ ಹಳೆಯ ಕನಸು. ಹಾಗಾಗಿ ಈ ವೇದಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಆದರೆ ಇವತ್ತು ವಿಷ್ಣುದಾಸ ನಾಗೇಂದ್ರಾಚಾರ್ಯ ಮಾತಾಡಿದ ರೀತಿ ಇದೆಯಲ್ಲ, ಹರ್ಟ್ ಆಗಿದೆ ನಮಗೆ. ಯಾಕಂದರೆ ಮಾಧ್ಯಮಗಳು ಏನಾದರೂ ಯಾರಾದರೂ ಒಂದು ಸ್ವಲ್ಪ ಪರವಾಗಿ ಮಾತಾಡ್ಬಿಟ್ರೆ ಅವ್ರ ಪರವಾಗಿದೆ. ಭಗವಾನ್ ಅವರು ಎಷ್ಟು ಗಂಟು ಕೊಟ್ಟರು ನಮಗೆ, ಅಥವಾ ಭಾಳ ಭಾಳ ಮಾಧ್ಯಮಗಳು ಕಾಯ್ತಾ ಇದಾವಪ್ಪ ಅವರಿಗೆ, ಬನ್ನಿ ಸ್ವಾಮಿ ನೀವು ವೇದಿಕೆ ಕೊಡ್ತೀವಿ ಅಂತ. ಭಗವಾನ್ ಅವ್ರು ರೊಕ್ಕ ಕೊಟ್ಬಿಟ್ಟೆ ಎಂದು ಕುತ್ಕೋತಾರಲ್ಲ, ಅಲ್ಲಿ ದುಡ್ಡು ಕೊಟ್ಬಿಟ್ಟು. ಹೈಟ್ ಆಫ್ ನಾನ್ ಸೆನ್ಸ್ ಅಂತಾರಲ್ಲ, ಇದೇನೇನೆ ಮೂರ್ಖತನ. ನೀವು ಎಷ್ಟು ಪುಸ್ತಕ ಓದ್ರಿ, ನೀವು ದೇಶ ಸುತ್ತಿ, ನೀವು ಕೋಶ ಓದಿ, ನಿಮ್ಮ ತಲೆ ಬ್ರಹ್ಮಾಂಡದಲ್ಲಿ ದೊಡ್ಡದಾಗಿರಲಿ, ನಿಮ್ಮ ನಡುವೆ ಫಿಲ್ಟ್ರೇ ಇಲ್ಲ ಅಂತಂತಂದರೆ ನೀವು ವಿದ್ವಾಂಸರಾಗಕ್ಕೆ ಹೆಂಗೆ ಸಾಧ್ಯ? ನೀವು ಅದಕ್ಕೆ ಹೇಳಿದೆ, ನೀವು ವಿದ್ವಾಂಸರಲ್ಲ, ವಿಧ್ವಂಸಕರು ಅಂತ ಹೇಳಿದೆ ನಾನು. ಒಂದು ವೇದಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ವೇದಿಕೆ ಹೆಂಗೆ ಮಾತಾಡಬೇಕು ಅನ್ನುವಂಥ ಪರಿಜ್ಞಾನ ಇರಬೇಕು ಮನುಷ್ಯನಿಗೆ. ಮಾಧ್ಯಮಗಳನ್ನು ಏಕಾಏಕಿ ಒಂದೇ ತಗಡಲ್ಲಿ ತಗೋದಲ್ಲ. ಮಾಧ್ಯಮ ನಮ್ಮ ತಾಯಿ. ಮಾತಾಡಿದ್ರೆ ನಾವು ನಿಮಗೆ ಸರಿಯಾದಂಥ ಉತ್ತರ ಕೊಡ್ತೀವಿ ನಿಮಗೆ. ಸೊ ಮತ್ತೆ ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ ಕೆ ಎಸ್ ಭಗವಾನ್ ಅವ್ರ ಮುಖಾಂತರ. ಸೊ ಭಗವಾನ್ ಅವ್ರು ಹೇಳಿದ್ದೇನು ಅಂತಂದರೆ, ನನಗೆ ಭಗವದ್ಗೀತೆಯ ಬಗ್ಗೆ ನನಗೆ ಯಾವುದೇ ಅಪಸ್ವರ ಇಲ್ಲ. ಪದೇ ಪದೇ ಹೇಳ್ತಾ ಇದ್ದಾರೆ ಅವರು. 9ನೇ ಅಧ್ಯಾಯದ 32ನೇ ಶ್ಲೋಕ ಇದೆಯಲ್ಲ, ಆ 32ನೇ ಶ್ಲೋಕದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದೆ ನನಗೆ ಆ ಶ್ಲೋಕದ ಬಗ್ಗೆ. ನಾನು ಆ ಕೋಪದಿಂದ ನನಗೆ ಆ ಶ್ಲೋಕವನ್ನು ಸುಟ್ಟಾಕು ಅಂತ ಹೇಳಿದ ವಿನಃ ಭಗವದ್ಗೀತೆಯ ಪುಸ್ತಕವನ್ನು ಅಲ್ಲ ಅನ್ನುವಂಥದ್ದು. ಬಹಳಷ್ಟು ಚರ್ಚೆಗಳಾಗಿದೆ ಇಲ್ಲಿ ತನಕ. ಬನ್ನಿ, ಈಗ ಮತ್ತೊಬ್ಬರು ನಮ್ಮ ಜೊತೆಗೆ ಈಗ ಚರ್ಚೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಚಕ್ರವರ್ತಿ ಸೂಲಿಬೆಲೆಯವರು. ಸೊ ಏನು ಹೇಳ್ತಾರೆ ಕೇಳೋಣ. ಚಕ್ರವರ್ತಿ ಸೂಲಿಬೆಲೆಯವರೇ, ಕೇಳಿಸ್ತಾ ಇದ್ದೀರಾ ಧ್ವನಿ? ನಮಸ್ಕಾರ. ನಮಸ್ಕಾರ. ಭಗವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಅಂತಲೇ ವೇದಿಕೆ ಸಿದ್ಧ ಮಾಡಿರೋದು ಸೂಲಿಬೆಲೆಯವರೇ. ಇಲ್ಲ, ನೀವು ಇದರ ಪ್ರಯತ್ನ ಯಾವಾಗಲೂ ಮಾಡ್ತಿರೋದು ಬಹಳ ಸಂತೋಷ. ಹೇಳಿ. ಥ್ಯಾಂಕ್ ಯು ಸರ್. ಈಗ ಭಗವಾನ್ ಅವರು ಉತ್ತರ ಕೊಡಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಭಿನ್ನಾಭಿಪ್ರಾಯಗಳು ಏನು? ಯಾವ ವಿಚಾರದ ಬಗ್ಗೆ ನಿಮ್ಮ ಅಬ್ಜೆಕ್ಷನ್ ಇದೆ? ನಾನು ಕೂಡ ಆರಂಭದಿಂದ ಕೇಳಿದ್ದೀನಿ. ಮೊದಲಿಗೆ ಭಗವಾನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಒಂದು ಅಭಿನಂದನೆ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ನಾನು. ತುಂಬಾ ಧನ್ಯವಾದಗಳು ನಿಮಗೆ. ಬಹಳ ಅಭಿನಂದನೆಗಳು. ಆದ್ರೆ ಬಹಳ ಬೇಸರದ ಸಂಗತಿ, ಅದ್ರ ಜೊತೆಗೆ 11,500 ಜನ ನೀವು ಅವಾರ್ಡ್ ವಾಪಸ್ ತಗೊಳ್ಬೇಕು ಅಂತ ಸೈನ್ ಕೂಡ ಮಾಡ್ಬಿಟ್ಟಿದ್ದಾರೆ. ಬಹುಶಃ ಕನ್ನಡದ ಇತಿಹಾಸದಲ್ಲಿ ಈ ಬಾರಿ ಮೊದಲಾಗ್ತಿದೆ. ಈ ಹಿಂದೆಯೂ ಕೂಡ ನಾವು ಅನೇಕ ಬಾರಿ ಅನ್ಕೊಳ್ತಿದ್ವಿ, ಪ್ರಶಸ್ತಿಗೆ ನಾವೇ ಅರ್ಜಿ ಹಾಕೋದು ಸರಿಯಲ್ಲ, ಆ ತರದ ಪರಿಸ್ಥಿತಿ ಇರಬಾರದು ಅಂತ. ಆದ್ರೆ ರಾಜ್ಯದಲ್ಲಿ ಒಂದು ಹೊಸ ಪ್ರಥೆಯೂ ಆಗೋಗಿದೆ, ಪ್ರಶಸ್ತಿ ಕೊಡೋದೇ ಸರಿಯಲ್ಲ ಅಂತ. ಇದಕ್ಕೆ ಕಾರಣವೂ ಇದೆ ಭಗವಾನ್ ಅವರೇ. ಇದಕ್ಕೆ ಕಾರಣ ಯಾರೋ ಬೇರೆ ಮತ್ತಾರೋ ಅಲ್ಲ, ನೀವೇ ಮಾಡ್ಕೊಂಡ್ರಿ. ಆ ತರದೊಂದು ಪರಿಸ್ಥಿತಿ ಸೃಷ್ಟಿ ಮಾಡ್ಕೊಂಡ್ರಿ. ನೀವು ಭಗವದ್ಗೀತೆಯ ಕುರಿತಂತೆ ಮಾತನಾಡುವಾಗ, 1 ನಿಮಿಷ ಪೂರ್ತಿ ಹೇಳ್ಬಿಡ್ತೇನೆ. ನೀವು ಭಗವದ್ಗೀತೆಯ ಕುರಿತಂತೆ ಮಾತನಾಡುವಾಗ ಮೊದಲು ಪುಸ್ತಕ ಸುಡಬೇಕು ಅಂತಂದ್ರಿ, ಆಮೇಲೆ ನನಗೆ ಆ ಶ್ಲೋಕದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಅಂದ್ರಿ, ಆಮೇಲೆ ಆ ಶ್ಲೋಕದಲ್ಲಿ ಒಂದು ಪದ ಸರಿ ಇಲ್ಲ ಅಂತಂದ್ರಿ. ಪ್ರತಿಯೊಂದು ಬಾರಿ ನಿಮ್ಮ ಹೇಳಿಕೆಗಳನ್ನು ತಿಳಿಸ್ತಾ ಬಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಅಥವಾ ಸಮಾಜದ ಒಂದು ವರ್ಗವನ್ನು ನೋಯಿಸುವಂತ ಹೇಳಿಕೆಯನ್ನು ಕೊಟ್ಟು ನೀವು ಪ್ರಚಾರ ಗಿಟ್ಟಿಸಬೇಕು ಅಂತ ಪ್ರಯತ್ನ ಮಾಡಿದ್ರಿ. ಇದರ ಕುರಿತಂತೆ ಚರ್ಚೆಗೆ ಬನ್ನಿ ಅಂತಂದಾಗ ಚರ್ಚೆಗೆ ಬರಲಿಲ್ಲ ನೀವು. ಇಷ್ಟಕ್ಕೂ ಚರ್ಚೆಗೆ ಕೂತ್ಕೊಳ್ಬೇಕಾದ್ರೆ ಚರ್ಚೆ ಯಾವ ಆಧಾರದ ಮೇಲೆ ನಡಿಬೇಕು ಅಂತಾನೂ ಇರುತ್ತೆ. ಈಗ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಬ್ರಾಹ್ಮಣ ಅಂತ ಪದ ಬಳಸಿದಾಗ, ಈ ಬ್ರಾಹ್ಮಣ ಅನ್ನೋ ಪದದ ವ್ಯುತ್ಪತ್ತಿಯ ಕುರಿತಂತೆ ಚರ್ಚೆ ಆಗ್ಬೇಕಾದಾಗ ಯಾರ ಭಾಷ್ಯದ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ ಅಂತ ನೀವು ಅದನ್ನೂ ಉಲ್ಲೇಖ ಮಾಡಲಿಲ್ಲ. ನೀವು ಅನೇಕ ಬಾರಿ, ನನಗೂ ಕೂಡ ಹಿರಿಯರು ಅನೇಕರು ಕೇಳಿದ್ರು ಚರ್ಚೆ ಕೂತ್ಕೋಬಹುದು ಅವ್ರ ಜೊತೆ ಅಂತ. ನಾನು ಹೇಳಿದೆ, ಯಾವುದರ ಆಧಾರದ ಮೇಲೆ ಚರ್ಚೆ ಅಂತ ಮೊದಲು ಕೇಳಿ ಅಂತ. ಇದು ಆರ್ಡಿನರಿ ಚರ್ಚೆ ಅಲ್ಲ, ಇದ್ರ ಕೆಳಗಡೆ ಒಂದು ಬೇಸನ್ನು ಇಟ್ಕೊಂಡು ಚರ್ಚೆ ಮಾಡಬೇಕು. ನಿಮ್ಗೆ ಯಾವ ಬೇಸಿನ ಆಧಾರ ಇದೆ ಅಂತಾನೆ ಅರ್ಥ ಆಗಲ್ಲ. ನೀವೊಂದು ಪುಸ್ತಕದ ಅನುವಾದ ಮಾಡಬೇಕಾದಾಗ ರಾಮಾಯಣದ ಬಗ್ಗೆ ಒಳ್ಳೆ ಮಾತುಗಳನ್ನು ಬರೀತೀರಿ,
ಇದಕ್ಕಿದಂತೆ ರಾಮನ ಬಗ್ಗೆ ಏನೋ ಮಾತನಾಡ್ತೀರಿ. ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಮೀಡಿಯಾನ ಅಟ್ರಾಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಬಿಟ್ರೆ ಮತ್ತೇನು ಇಲ್ಲ ಅಂತ. ಉದಾಹರಣೆಗೆ ನೀವು ಭಗವದ್ಗೀತೆಯನ್ನು ತುಂಬಾ ಸ್ಪಷ್ಟವಾಗಿ ಓದಿದ್ರೆ ನೀವು ಯೋಚನೆ ಮಾಡಬೇಕಿತ್ತು. ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಈ ಆತ್ಮ ಅನ್ನೋದನ್ನ ಬೆಂಕಿ ಸುಡಲಾರದು, ನೀರು ತೇವ ಮಾಡಲಾರದು, ಗಾಳಿ ಒಣಗಿಸಲಾರದು, ಹಿಂಗೆಲ್ಲ ಹೇಳಿದ್ಮೇಲೆ ಅರ್ಥ ಮಾಡ್ಕೊಂಡಿರಬಹುದಾದಂತ ನೀವು ಭಗವದ್ಗೀತೆಯನ್ನು ಸುಡಬೇಕು, ಶ್ಲೋಕವನ್ನ ಸುಡಬೇಕು ಅಂದ್ರೆ ಅರ್ಥ ಇದೆಯಾ? ಎಲ್ಲವನ್ನೂ ತಿಳ್ಕೊಂಡಂತ ನಿಮ್ಮಂತವ್ರು ಹಿಂಗ್ ಮಾತಾಡ್ಲಿಕ್ಕೆ ನಿಂತು ಬಿಟ್ರೆ ಅರ್ಥವೇ ಇಲ್ಲ ಅಂತ. ನಿಮ್ಗೆ ಗೊತ್ತಿರಬೇಕಿತ್ತು ಸುಡಬಹುದಾಗಿರೋದು ನೀವು ಭಗವದ್ಗೀತೆನೇ ಹೊರತು ಅದ್ರ ಒಳಗಿರೋ ಶ್ಲೋಕವನ್ನ, ಅದರ ಅರ್ಥವನ್ನ ಜನಮಾನಸದೊಳಗೆ ಹರಡಿಕೊಂಡು ಹೋಗಿರುವಂತ ಭಗವದ್ಗೀತೆನ ಸುಡಲಿಕ್ಕೆ ಸಾಧ್ಯ ಇದೆಯಾ? ಈ ಕಾಮನ್ ಸೆನ್ಸಿನ ಪ್ರಶ್ನೆ ಅಂತ ಅನ್ಸಲ್ಲ ನಂಗೆ. ಭಗವದ್ಗೀತೆ ಬಗ್ಗೆ ಪ್ರಶ್ನೆಯೇ ಅಲ್ಲ. ಇನ್ಫ್ಯಾಕ್ಟ್ ಭಗವಾನ್ರಿಗೆ ನಾನು ಸತ್ಯ ಹೇಳ್ತೀನಿ, ಅನೇಕರ ಹತ್ರ ಹೇಳ್ಕೊಂಡು ತಿರ್ಗಾಡಿದೆ, ಭಗವಾನ್ರಂತವರ ಆಯಸ್ಸು ಭಗವಂತ ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ನೀವು ಬೈದ ನಂತರ ಅನೇಕ ತರುಣರು ನನ್ನ ಹತ್ರನೂ ಬಂದು ಕೇಳಿದ್ರು ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು, ಇನ್ನೊಂದ್ ಸ್ವಲ್ಪ ನಮ್ಗೆ ದಯವಿಟ್ಟು ಹೇಳಿ. ನಾನು ಕೇಳಿದೆ ಯಾಕಪ್ಪ ಇಷ್ಟು ಹುಚ್ಚು, ಅನೇಕರು ಪ್ರವಚನ ಮಾಡ್ತಿದ್ದಾರೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ, ಈಗ ಯಾಕೆ ಅಂತ ಕೇಳಿದ್ರೆ ರಂಗನಾಥ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಭಗವಾನ್ರಿಗೆ 100 ಸಲ ಹೃದಯಾಂತರದಿಂದ ಅಂತರಾಳದಿಂದ ಥ್ಯಾಂಕ್ಸ್ ಹೇಳ್ತೀನಿ. ಅನೇಕರು ನನಗೆ ಬಂದು ಒರಿಜಿನಲ್ ರಾಮಾಯಣ ಓದಬೇಕು, ಇವರೆಲ್ಲಿಂದನೋ ಕದ್ಕೊಂಡು ಬಂದು ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿದೆ ಸರ್ ಅಂತ ತರುಣ್ರು ಹೇಳುವಾಗ ನನಗೆ ಅನ್ನಿಸ್ತು ವೆರಿ ಗುಡ್, ಭಗವಾನ್ರ ಆಯಸ್ಸು ಜಾಸ್ತಿ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ, ಹಾರೈಸ್ತೀನಿ ಭಗವಾನ್ರ ಈ ವಿಚಾರ. ಈಗ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತಾರೆ, ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತಾರೆ. ನನ್ನ ಅಕಾಡೆಮಿ ಪ್ರಶಸ್ತಿಯ ವಿಷಯದಲ್ಲಿ ನಾನೇನು ಹುಟ್ಟುಹಾಕಿಲ್ಲ. ನಾನು ಆಡಿದ ಮಾತುಗಳನ್ನು ಫೆಬ್ರವರಿ 13ನೇ ತಾರೀಕು ಮಾನಸ ಗಂಗೋತ್ರಿಯಲ್ಲಿ ನಾನು ಆಡಿದ ಮಾತನ್ನು ನಾನು ಪ್ರಕಟಿಸಿದ್ದೀನಿ. ಅಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದು ಈ ಶ್ಲೋಕ, ಈ ಮಾತಿದೆಯಲ್ಲ 9ನೇ ಅಧ್ಯಾಯದ 32ನೇ ಶ್ಲೋಕ, ಇದು ಎಲ್ಲ ಜನರನ್ನೂ ಅವಮಾನ ಮಾಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಸುಡಬೇಕು ಅಂತ ನಾನು ಹೇಳಿದೆ. ವರದಿ ಮಾಡೋರು ಅವರು ಟಿ ವಿ ಅವ್ರು ಇರ್ಬೋದು, ಅಕ್ಷರ ಮಾಧ್ಯಮದಿರ್ಬೋದು, ಭಗವದ್ಗೀತೆನೇ ಸುಡಬೇಕು ಅಂತ. ಆಮೇಲೆ ನಾನು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ಮಾತುಗಳು ನಾನು ಹೇಳಿದ್ದೀನಿ ಅಂತ. ನಾನು ಲೇಖನೂ ಬರೆದಿದ್ದೀನಿ. ನನ್ನ ಮಾತಿಗೆ ನಾನು ಇವತ್ತು ಬದ್ಧನಾಗಿದ್ದೀನಿ. ಈ ಮಾತು ನಾನು ಹೇಳಿದ್ದೀನಿ. ಈ ಮಾತನ್ನು ಭಗವದ್ಗೀತೆಯನ್ನು ಸಮರ್ಥಿಸೋರು ಇದನ್ನು ಒಪ್ಕೊಳ್ತಾರ ಅಂತ. ಅದಕ್ಕೆ ಯಾರಿಂದಲೂ ಉತ್ತರ ಬಂದಿಲ್ಲ. ಹಾಗಾಗಿ ಅದು ನಂದಲ್ಲ. ಎರಡನೇದಾಗಿ ಯಾರ್ಯಾರು ನನ್ನನ್ನು ವಿರೋಧಿಸಿದ್ರೋ ಅವರು ಒಂದು ಪಕ್ಷ ನನ್ನ ಪುಸ್ತಕಗಳನ್ನು ಓದಿದರೆ ಅವರು ಸಂಪೂರ್ಣವಾಗಿ ಪರಿವರ್ತನೆ ಆಗ್ತಿದ್ರು. ಆದರೆ ಅವ್ರು ಯಾರೂ ನನ್ನ ಪುಸ್ತಕಗಳು ಓದಿಲ್ಲ, ಬೈಬೇಕು ಅಂತ ಬೈದಿದ್ದಾರೆ. ಅದನ್ನು ಬಂದೆ ನೀವು ಮಧ್ಯೆ ಮಾತಾಡಬಾರ್ದು. ಅಲ್ಲ ಅಲ್ಲ ಕೇಳಿ ಸೋಲಿಬೆಲೆಯವರೇ, ನೀವು ಮಾತಾಡೋ ತನಕ ನಾನು ಮಧ್ಯೆ ಮಾತಾಡಿಲ್ಲ. ಮಾತಾಡುವಲ್ಲ ಬೇಡ, ಇಲ್ಲ ಬೇಡ, ಮಾತಾಡಿರಿ. ಈಗ ನಾನು ಮಧ್ಯೆ ಮಾತಾಡಬಾರ್ದು. ಆದ್ದರಿಂದ ನಾನು ಅದನ್ನು ಮಾಡಿದವರಲ್ಲ. ನೀವು ಒಂದು ಜನಾಂಗದ ನೋವನ್ನು ಉಂಟು ಮಾಡಿದರೆ ಅದು ತಪ್ಪು. ಯಾಕೆಂದರೆ ಒಂದು ಜನಾಂಗದ ಕೃತಿಗಳನ್ನು ನೀವು ಓದಿದ್ರೆ, ನೀನು ಹಿಂದೂ ಧರ್ಮ ಅಂತ ಯಾವ್ದು ಹೇಳ್ತಿರೋ ಅದು ನಿಜವಾದ ಅರ್ಥದಲ್ಲಿ ಅದು ವೈದಿಕ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ. ಅದು ಬೇರೆ ಇನ್ಯಾವ ಅರ್ಥಗಳು ಇಲ್ಲ, ಅದೇ ಅರ್ಥ. ಅದರಲ್ಲಿ 2 ಭಾಗ ಇದೆ, ಒಂದು ಸಾಮಾಜಿಕವಾದ್ದು, ಇನ್ನೊಂದು ಆಧ್ಯಾತ್ಮಿಕವಾದ್ದು. ಆಧ್ಯಾತ್ಮಿಕವಾದದ ಬಗ್ಗೆ ನನಗೆ ಯಾವ ವಿರೋಧಗಳು ಇಲ್ಲ. ಯಾಕೆಂದರೆ ಇಲ್ಲಿ ಎಲ್ಲರೂ ಸಮಾನರು ಅಂತ ಒಪ್ಕೊಬಿಡ್ತಾರೆ. ಆತ್ಮದ ಮಟ್ಟದಲ್ಲಿ ಎಲ್ಲರೂ ಸಮಾನರು. ಆದರೆ ಎಲ್ಲ ನೋವುಗಳಿರೋದು, ತೊಂದರೆಗಳಿರೋದು, ಕಷ್ಟಗಳಿರೋದು ನಮ್ಮ ಭಾರತೀಯ ಯಾವುದನ್ನು ನೀವು ಹಿಂದೂ ಸಮಾಜ ಅಂತಿರೋ ಆ ಹಿಂದೂ ಸಮಾಜದಲ್ಲಿ ಸಾಮಾಜಿಕವಾದ ಎಲ್ಲ ಗಲಾಟೆಗಳಿರೋದು. ಆ ಗಲಾಟೆಗಳಲ್ಲಿ ಕೆಲವರು ಮೇಲೂ ಕೆಲವರು ಕೀಳು ಅಂದಾಗ ಎಲ್ಲ ಮಾನವ ಸಂಬಂಧಗಳು ಹಾಳಾಗ್ತವೆ. ಆದ್ದರಿಂದ ಈ ಭಾಗವನ್ನು ಸುಧಾರಿಸಬೇಕು ಅಂತ ಬುದ್ಧನ ಕಾಲದಿಂದ ಹಿಡಿದು ಅಂಬೇಡ್ಕರ್ವರೆಗೆ ಈ ದೇಶದಲ್ಲಿ ಬಂದಂಥ ಎಲ್ಲ ಮಹಾನ್ 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 ಚಿಂತಕರು, ಆಧ್ಯಾತ್ಮ ಜ್ಞಾನಿಗಳು ಇದನ್ನು ಬರೆದಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಯಾರು ಜಾತಿ ಬೇಕು ಅನ್ನೋರು ಅವರೆಲ್ಲ ಅಜ್ಞಾನಿಗಳು, ಜಾತಿ ಬೇಡ ಅನ್ನೋರು ಮಾತ್ರ ಜ್ಞಾನಿಗಳು ಅನ್ನೋ ಈ ಮಾತು ನಾನು ಹೇಳಿದ್ದೀನಿ. ಅದಕ್ಕಾಗಿ ನಾನು ಪರಮಹಂಸರನ್ನ ಎತ್ತಿಡಿದೆ, ಆಮೇಲೆ ಬಸವಣ್ಣವ್ರು ಎತ್ತಿಡಿದೆ, ಬುದ್ಧನ ನಾನು ಎತ್ತಿಡಿದೆ. ಇದು ನನ್ನ ಮಾತುಗಳಲ್ಲಿ ಯಾವುದೂ ದ್ವಂದ್ವ ಇಲ್ಲ, ಯಾವುದೂ ದ್ವಂದ್ವ ಇಲ್ಲ. ಯಾರು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅವರಲ್ಲಿ ದ್ವಂದ್ವ ಇದೆ. ನೀವು ನಾನು ಹೇಳಿದೆ, ಒಂದು ಆಧ್ಯಾತ್ಮಿಕವಾದ್ದು, ಇನ್ನೊಂದು ಸಾಮಾಜಿಕವಾದ ಸ್ತರದಲ್ಲಿ ಯಾವುದನ್ನು ನೀವು ಸ್ಮೃತಿಗಳು ಅಂತಿರೋ ಆ ಸ್ಮೃತಿಗಳೆಲ್ಲ ಈ ಜಾತಿ ಭೇದವನ್ನು ಎತ್ತಿ ಹಿಡಿದಿವೆ. ಯಾವುದೇ ಸ್ಮೃತಿ ತಗೊಳ್ಳಿ, ಮನುಸ್ಮೃತಿಲೇ ಅವನು ಬರೀತಾನೆ, ಏನು ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ, ಶೂದ್ರ ಇರೋದೇ ಬ್ರಾಹ್ಮಣನ ಸೇವೆ ಮಾಡೋದಕ್ಕೆ ಅಂತವ. ಇಂಥ ಬೇಕಾದಷ್ಟು ಅಲ್ಲಿವೆ. ಇಂಥ ಮಾತುಗಳನ್ನು ಬರೆದಿರ್ತಕ್ಕಂಥ ಈ ಜನ ಇಷ್ಟೊಂದು ಜನರನ್ನ, ಈ ದೇಶದ
95 ಭಾಗದ ಜನರನ್ನು ಅವಮಾನ ಮಾಡಿದ್ದಾರೆ ಅಂತ ಅನ್ಸೋದಿಲ್ವ ನಿಮಗೆ? ನಾನು ಅದನ್ನು ಎತ್ತಿ ಹೇಳಿದ್ಬಿಟ್ರೆ ನೀವು ಅವಮಾನ ಅಂತ ಭಾವಿಸ್ತಾ ಇದ್ರಿ. ನಾನು ಏನು ಬೈದೇ ಇಲ್ಲ, ನಾನು ಹೀಗೆ ಬರೆದಿದ್ದಾರೆ ಇದು ಸರಿನಾ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಹೀಗೆ ಇದನ್ನು ಒಂದೇ ಸಮಯ ರೂಢಿಸ್ಕೊಂಡು ಬಂದಿದ್ರಲ್ಲ, ಇದು ಸರಿ ಅಂತ ನಾನು ಹೇಳಿದ್ದೀನಿ ಹೊರತು ನಾನು ಯಾರನ್ನೂ ಬೈದಿಲ್ಲ, ನಾನು ಯಾರನ್ನೂ ಕೊಂದು ಹಾಕಿ ಅಂತ ಹೇಳಿಲ್ಲ. ಆದರೆ ನಿಮ್ಮ ಎಲ್ಲ ಸ್ಮೃತಿ ಗ್ರಂಥಗಳಲ್ಲಿ ಓದ್ದವ್ರನ್ನ ನಾಲ್ಗೆ ಕತ್ತರಿಸಾಕಿ, ಅವ್ರಿಗೆ ಕಿವಿಗೆ ಕಾದ ಅರಗು ಮತ್ತು ಸೀಸವನ್ನು ಹುಯ್ರಿ, ಅವ್ರೇನಾದ್ರು ತಿಳ್ಕೊಂಡಿದ್ದೆ ದೇಹವನ್ನೇ ಕತ್ತರಿಸಾಕಿ ಅಂತ ಬರೆದಿಟ್ಟಿದ್ದೀರಲ್ಲ, ಇದು ಇಡೀ ದೇಶದ ಜನರಿಗೆ ಮಾಡೋದು ಅನ್ಯಾಯ ಅಲ್ವಾ? ಹೇಳಿ ಸರ್. ಆಯ್ತಾ? ಹೇಳಿ ಸರ್. ಆದ್ದರಿಂದ ಈ ಎಲ್ಲ ವಿಷಯಗಳಲ್ಲಿ ನೀವು ಮಾತಾಡಬೇಕಾದ್ರೆ ದಯವಿಟ್ಟು ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ. ಅವರು ಏನೇನು ಎತ್ತಿದಾರೋ ಆ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡಿ. ಆಮೇಲೆ ಕಾಸ್ಟ್ ಚಾಲೆಂಜಸ್ ಇನ್ ಇಂಡಿಯಾ ಅಂತ ಬಂದೆ ಕೇಳಿ, ನಾನು ಹೇಳ್ತಾ ಇದ್ದೀನಿ ನಾನು ಮಾತು ಮುಗಿಸೋದನ್ನ ಕೇಳಿ. ಕಾಸ್ಟ್ ಚಾಲೆಂಜಸ್ ಇನ್ ಇಂಡಿಯಾ ಅಂತ ಬಾಬು ಜಗಜೀವನ್ ರಾಮ್ ಒಂದು ಪುಸ್ತಕ ಬರೆದಿದ್ದಾರೆ. ಅವುಗಳನ್ನೆಲ್ಲ ನೀವು ಓದಿ. ನೀವು ಯಾವುದೂ ಓದೋದಿಲ್ಲ, ನಿಮ್ಮದೇ ಸರಿ ಅಂತ ಅಂದ್ಕೊಂಡ್ರೆ ಭಾಳ ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ, ತೊಂದರೆ ಆಗ್ತದೆ. ಆಮೇಲೆ ಲೋಹಿ ಅವರು ಕಾಸ್ಟ್ ಸಿಸ್ಟಮ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇವೆಲ್ಲ ನೀವು ಓದ್ಕೊಬರ್ಬೇಕು. ಓದ್ಕೊಂಡು ಎಲ್ಲಿ ಸರಿ ಇದೆ ಎಲ್ಲಿ ನಾವು ಸರಿ ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ನಮ್ಮನ್ನು ನಾವೇ ತಿದ್ಕೊಳ್ಳೋಕ್ಕಂತ ನಾವೇ ತಿದ್ಕೊಳ್ಳೋಕೆ ನಮ್ಮದೇ ಸರಿ ಅಂದರೆ ನೀವು ನಾವು ಎಲ್ಲೋ ಒಂದು ಕಡೆ ಭೇಟಿ ಆಗೋಕ್ಕಾಗೋದೇ ಇಲ್ಲ, ಮೀಟ್ ಆಗೋದೇ ಇಲ್ಲ ನಾವು. ಹೇಳಿ ಈಗ. ಫೈನ್. ನೀವು ಗೀತೆಗೆ ಯಾವ ಭಾಷೆ ಓದಿದ್ದೀರಿ ಸರ್? ಗೀತೆಗೆ ನಾನು ಶಂಕರಾಚಾರ್ಯನ ಭಾಷೆ ಓದಿದ್ದೀನಿ. ಶ್ರೀರಾಮಕೃಷ್ಣ ಪರಮ ರಾಮಕೃಷ್ಣ ಆಶ್ರಮದ ಬರೆದಿರೋದು ಓದಿದ್ದೀನಿ. ರಾಮಕೃಷ್ಣಾಶ್ರಮ ಬರೆದಿಲ್ಲ, ಯಾವುದೋ ವ್ಯಕ್ತಿ ಬರೆದಿದ್ದಾರೆ. ನೀವು ಇದನ್ನು ಮಾತ್ರ ವೇಗಾಗಿ ಮಾತನಾಡ್ತೀರಿ. ನೀವು ಯಾವ ಭಾಷೆಯನ್ನು ಓದಿದ್ದೀರಿ ಅನ್ನೋ ಆಧಾರದ ಮೇಲೆಯೇ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದು. ನೀವು ಯಾವತ್ತು ಭಾಷೆಯ ಆಧಾರದ ಮೇಲೆ ಚರ್ಚೆಗೆ ಬಂದಿಲ್ಲ, ಭಾಷೆಯನ್ನು ಇಟ್ಕೊಂಡು ಚರ್ಚೆಗೆ ಬನ್ನಿ. ಕೆಲಸಕ್ಕೆ ಬರದ ಮಾತುಗಳು ನೀವು ಆಡ್ತಿದ್ದೀರೋ ನೋಡಿ. ಕೆಲಸಕ್ಕೆ ಬಾರದ ಮಾತುಗಳು ಬೇಡ ಅಂತ ಅವ್ರದಂತೆ ಇವ್ರದಂತೆ. ರಾಮಕೃಷ್ಣಾಶ್ರಮದವರು ಅಂತ ಹೇಳ್ಬೇಡಿ, ಹೆಸರು ಹೇಳಿ ಅಂತ. ಹೇಳ್ತಾ ಇದ್ದೀನಿ. ಶಂಕರಾಚಾರ್ಯನ ಭಾಷ್ಯದಲ್ಲಿ ಇದೇ ಅರ್ಥ ಕೊಟ್ಟಿರೋದು ಅವರು. ಅವರಿಂದ ಯಾರನ್ನ ಒಪ್ಕೊಳ್ತೀರಿ? ನಿಮ್ಮ ಅಭಿಪ್ರಾಯ ನನಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ನೋಡಿ, ಅವ್ರು ಮಾತಾಡ್ಲಿಕ್ಕೆ ಬಿಡಲ್ಲ. ಮತ್ತೆ ಅವ್ರು ಎಷ್ಟಿದಾರ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು. ಅಂಬೇಡ್ಕರ್ ಪುಸ್ತಕಗಳನ್ನು ನಾನು ಓದಿದ್ದೀನಿ, ಲೋಹಿ ಅವ್ರ ಪುಸ್ತಕಗಳನ್ನು ಓದಿದ್ದೀನಿ, ಬಾಬು ಜಗಜೀವನ್ ರಾವ್ ಅವರ ಪುಸ್ತಕಗಳನ್ನು ಓದಿದ್ದೀನಿ. ಅಂಬೇಡ್ಕರ್ ಟೋಟಲ್ ಕಂಪ್ಲೀಟ್ ವರ್ಕ್ಸ್ ನನ್ನ ಹತ್ರ ಇದೆ. ದಯವಿಟ್ಟು ಬನ್ನಿ, ಕೂತ್ಕೊಂಡು ಅಂಬೇಡ್ಕರ್ ಮೇಲೆನೆ ಚರ್ಚೆ ಮಾಡೋಣ. ಬನ್ನಿ, ಅಂಬೇಡ್ಕರ್ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಚರ್ಚೆ ಮಾಡೋಣ. ಕಂಪ್ಲೀಟ್ ವರ್ಕ್ ಓದಿದ್ದೀರಾ? ಕಂಪ್ಲೀಟ್ ವರ್ಕ್ ಓದಿದ್ದೀರಾ? ನೀವು ಏಕಾಏಕಿ ನೀವು ಲೋಹಿಯಾ ರಾಮನ ಬಗ್ಗೆ ಹೇಳಿದ್ದಾರೆ. ಅಂಬೇಡ್ಕರ್ ಮತ್ತು ರಾಮ ಮತ್ತು ಮಾತಾಡ್ಬೇಡ್ರಿ. ಅಂಬೇಡ್ಕರ್ ಏನ್ ಹೇಳಿದಾರೆ ಹೇಳ್ರಿ? ಅಂಬೇಡ್ಕರ್ ರಾಮನ ಬಗ್ಗೆ ಏನ್ ಹೇಳಿದಾರೆ ಹೇಳ್ರಿ? ಭಗವಾನ್ ಇಲ್ಲಿ ಕೇಳೋ, ನೀನೇನ್ ಹೇಳ್ತಿದ್ಯಲ್ಲ ಅದನ್ನ ಹೇಳಿ ಕೊಟ್ರು. ಯಾವ ಭಾಷೆದ ನಾನು ಅವ್ರು ಮಾತಾಡ್ತಾರೆ, ಭಗವಾನ್ ಅಂತ ಮಾತಾಡ್ತಿರೋದು. ರಂಗನಾಥ್ ಅವರು ಏಕವಚನದಲ್ಲಿ ಮಾತಾಡುವವರೆಗೂ ನಾನು ಗೌರವದಿಂದಾನೇ ನೋಡಿ. ಅಲ್ಲಲ್ಲ, ನಿಮಗೆ ವೇದಿಕೆ ಮಾಡ್ಕೊಡೋದು ಅಂಡ್ ನಿಮ್ಮ ರೆಸ್ಪೆಕ್ಟ್ ನಮ್ಮ ಜವಾಬ್ದಾರಿ. ನೀವು ಪ್ಲೀಸ್ ಅದನ್ನ ಹೇಳ್ತಿರೋದು ದಯವಿಟ್ಟು ಸರ್. ನೋಡಿ, ಚಕ್ರವರ್ತಿ ಏಕವಚನದಲ್ಲಿ ಅವ್ರು ಯಾರು ಮಾತಾಡ್ಲಿಕ್ಕೆ ಮಾತಾಡಿದಾಗಲೇ ಏಕವಚನ ಕಳ್ಕೊಂಡಿದ್ರು. ಏನ್ ಅನ್ಕೊಳ್ತಾರೆ? ಯಾರ ಮಟ್ಟ ತೋರಿಸ್ಕೊಂಡಿರೋದು? ಶುರು ಮಾಡ್ತಿರೋದು ನೀವು. ನಾನು ಅದನ್ನೇ ಪ್ರಶ್ನೆ ಮಾಡ್ತಿರೋದು. ಅಂಬೇಡ್ಕರ್ ಮತ್ತು ಲೋಹಿಯಾ ತಂದ್ರಲ್ಲ, ಇದೇ ಪ್ರಶ್ನೆಯನ್ನ ಭಾಷೆದ ವಿಚಾರಕ್ಕೆ ಬಂದಾಗ ಯಾವ ಭಾಷೆ ಮಾತಾಡ್ತಿದ್ದೀರಿ? ಶಂಕರ ಭಾಷೆ ಓದಿದ್ದೀನಿ, ಅದನ್ನು ಓದಿದ್ದೀನಿ, ಇದನ್ನು ಯಾವುದೋ ಒಂದು ಭಾಷೆ ಇಟ್ಕೊಂಡು ಚರ್ಚೆಗೆ ಬರಲ್ಲ, ಅದು ಆಗೋದಿಲ್ಲ. ಏಕಾಏಕಿ ಹೇಳ್ಬಿಡೋದು ರಾಮನ ಕುರಿತಂತೆ ನೀವು ಅಪತ್ಯವಾದ ಮಾತುಗಳನ್ನ ಆಡೋದು, ಇದನ್ನ ಸಹಿಸ್ಕೊಂಡು ವಾಲ್ಮೀಕಿ ಬರೆದಿರೋದು ಹೇಳ್ತಾ ಇದ್ದೀನಿ. ಯಾವ ವಾಲ್ಮೀಕಿ ತಗೊಂಬನ್ನಿ, ಅದರ ಚರ್ಚೆಗೆ ಮಾಡೋಣ. ಅದನ್ನ ಚರ್ಚೆ ಕೂತ್ಕೊಳ್ಳಿಕ್ಕೆ ಲಂಕೇಶ್ ಪತ್ರಿಕೆಯಲ್ಲಿ ಬರೆದಿದ್ದೀನಿ, ಒಂದು ತಿಂಗಳಿಂದ ತಗೊಂಡು ಓದಿ. ಒಂದು ನೀವು ಅದು ಉತ್ತರ ಕೊಡಿ. ನಾನೇ ನಿಮ್ಮ ಹತ್ರ ತಗೊಂಡು ಬರ್ಬೇಕಾದ ಅಗತ್ಯ ಇಲ್ಲ. ಎಲ್ಲ ಲೇಖನಗಳು ಪ್ರಕಟವಾಗಿವೆ. ನೀವು ಅಲ್ಲಿ ಓದಿ, ಯಾವ್ದು ಓದಿಲ್ಲ. ನಿಮ್ಗೆ ಗೊತ್ತಿರೋದನ್ನೇ ನೀವು ಹೇಳ್ತಿದ್ರಿ, ಏನು ಗೊತ್ತಿಲ್ಲ. ಸುಮ್ಮನೆ ನಿಮ್ಗೆ ಗೊತ್ತಿರೋದು ಏನು ಇಲ್ಲ.
ಮೊನ್ನೆ ತಾನೇ ಬಂದೆ, ಒಂದು ಬುದ್ಧಿಜೀವಿಗಳೆಲ್ಲ ಸೇರ್ಕೊಂಡು ಒಂದ್ ಕಡೆ ಗಲಾಟೆ ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣನ ಬಗ್ಗೆ ಹೇಳಿಕೆ ಕೊಟ್ಟು ಫೇಮಸ್ ಆಗಿದ್ದು ಸಾಕು, ವೈಚಾರಿಕ ಹಂತ ನೆಲೆಕಟ್ಟು ಸರಿಯಾಗಿ ಚರ್ಚೆ ಆಗ್ಬೇಕು ಅಂತ ಇವ್ರು ಎಂತ ಗೊಂದಲ ಹುಟ್ಟಿಸ್ಬಿಟ್ಟಿದ್ದಾರೆ ಈಗ ಅಂತಂದ್ರೆ, ಬುದ್ಧಿಜೀವಿಗಳ ಲೀಡರೇ ತಾನಾಗಬೇಕು ಅನ್ನುವಂತ ಹಠದಲ್ಲಿ ಇವ್ರು ಮಾಡ್ತಿರುವಂತ ಈ ಅಬದ್ಧದ ಹೇಳಿಕೆಗಳಿಗೆಲ್ಲ ಹೆಸರು ಮಾಡಬೇಕು ಅಂತ. ಸಮಾಜ ಈ ತರದವ್ರನ್ನ ಬಹಳ ನೋಡಿದೆ. ಶ್ರುತಿ ಮತ್ತು ಸ್ಮೃತಿಗೂ ಒಂದು ವ್ಯತ್ಯಾಸ ಇದೆ ರಂಗನಾಥ್. ಅವ್ರು ಗೊತ್ತಿದ್ದು ಮಾತಾಡ್ತಾರೆ, ತುಂಬಾ ಗೊತ್ತಿದೆ ಅಂತ ತಿಳ್ಕೊಂಡಿದ್ದಾರೆ. ನಯಾ ಪೈಸೆ ಅನ್ನೋ ಗೊತ್ತಿಲ್ಲ ಅವ್ರಿಗೆ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಚರ್ಚೆಗೆ ತಯಾರು. ಶ್ರುತಿ ಅನ್ನೋದು ಶಾಶ್ವತವಾದ್ದು. ಕೇಳಿ, ಶಾಶ್ವತವಾದ್ದು. ಸ್ಮೃತಿ ಅನ್ನೋದು ಅಲ್ಲ ಸರ್, ಈಗ ಶ್ರುತಿ ಮತ್ತೆ ಸ್ಮೃತಿ ನಡುವೆ ವ್ಯತ್ಯಾಸ ಏನೋದು ಕೇಳ್ತಾ ಇದ್ದಾರೆ ಅವರು. ಹೌದು, ಹೇಳಿದ್ನಲ್ಲ, ಶ್ರುತಿ ಅನ್ನೋದು ಶಾಶ್ವತವಾದ್ದು, ಶ್ರುತಿ ಸಮ್ಮತವಾದ್ದು ಅಂದ್ರೆ ಒಪ್ಕೊಳ್ಳಬೇಕಾಗಿರುವಂತದ್ದು. ಅದನ್ನೇ ಹೇಳೋದವರು ಆಧ್ಯಾತ್ಮಿಕ ಚರ್ಚೆ ಅಂತ. ಸ್ಮೃತಿ ಅನ್ನೋದು ಸಾಮಾಜಿಕ ಕಟ್ಟುಕಟ್ಟುಗಳನ್ನು ವಿಧಿಸುತ್ತೆ. ನನ್ನ ಶಾಸ್ತ್ರವೇ ಹೇಳಿದೆ, ಕಾಲಕ್ಕೆ ತಕ್ಕಂತೆ ಸ್ಮೃತಿಗಳು ಬದಲಾಗ್ತವೆ. ಈಗಿನ ಸ್ಮೃತಿ ಯಾವುದು ಅಂದ್ರೆ ಅಂಬೇಡ್ಕರ್ನ ಸ್ಮೃತಿ, ಸಂವಿಧಾನ, ಅದು ಭಾರತದ ಸ್ಮೃತಿ. ಸಾಮಾಜಿಕ ಕಟ್ಟುಕಟ್ಟಳೆ ಏನಿರಬೇಕು ಅಂತ ಹೇಳುತ್ತೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಡೀತೀವಿ. ಈ ಮನುಷ್ಯ ಯಾವ ಕಾಲಕ್ಕೆ ಏನಿತ್ತು ಅದನ್ನ ಹಿಡ್ಕೊಂಡು ಇವತ್ತು ಚರ್ಚೆಗೆ ಬೇಕಂತ ಎಳೆಯೋದಿದೆಯಲ್ಲ, ಇದು ಬೇಕಂತ ಸಮಾಜದ ನಡುವೆ ಒಂದು ವೈಷಮ್ಯವನ್ನ ಬಿತ್ತುವಂತ ಪ್ರಯತ್ನ ಅಷ್ಟೇ. ಈಗ ವೈಷಮ್ಯ ಬಿತ್ತುಕೊಂಡು ತಮ್ಮ ವೈಷಮ್ಯನ ನೀವು ಬಿತ್ಕೊಂಡು ಬಂದಿದ್ದೀರಿ, ಶತಮಾನಗಳ ಕಾಲದಿಂದ ಬಿತ್ಕೊಂಡು ಬಂದಿದ್ದೀರಿ. ನಾವೇನಿಲ್ಲ ಅದನ್ನ ಹೋಗಲಾಡಿಸ್ಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಿ. ಆಪಾದನೆ ಮಾಡಬೇಡಿ ಸೂಲಿಬೆಲೆ ಅವರೇ, ನೀವು ಹೇಳಿದ್ದೇ ಸರಿ ಅಲ್ಲ, ತಪ್ಪು. ನೀವು ಚಕ್ರವರ್ತಿ ಸುಲಿಬೆಲೆ ಅವರೇ, ಈಗ ಅವ್ರು ಹೇಳುವಂತದ್ದೇನು ಅಂದ್ರೆ, ನನ್ನ ಅಭ್ಯಂತರ ಇರುವಂತದ್ದು 9ನೇ ಅಧ್ಯಾಯದ 32ನೇ ಶ್ಲೋಕದ ಬಗ್ಗೆ ಮಾತ್ರ, ಭಗವದ್ಗೀತೆಯ ಬಗ್ಗೆ ಅಲ್ಲ. ಈಗ ನೋಡಿ, ಇಲ್ಲಿ ತನಕ ನಾವು ನೀವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಅವ್ರು ಪೂರ್ತಿ ಭಗವದ್ಗೀತೆ ಸುಡಬೇಕು ಅಂತ ಹೇಳ್ತಾ ಇದಾರೆ ಅಂತ. ಇಲ್ಲಪ್ಪ, ಇಲ್ಲ, ಇದು ಅವಾಗ ಕ್ಲಿಯರ್ ಆಗಿದೆ. ಇದು ಅವತ್ತೇ ಅವ್ರು ಹೇಳಿ ಆಗಿದೆ. ಅದು ಮುಗಿದ ಮಾರನೇ ದಿನವೇ ಅವ್ರು ತಿದ್ದುಕೊಂಡ್ರು, ಅದನ್ನ ಸ್ಟೇಟ್ಮೆಂಟ್ ಅಂತ ತಿದ್ದುಕೊಂಡ್ರು. ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ರು. ಈ ಶ್ಲೋಕದ ಈ ಪದ ಮಾತ್ರ, ಅದಕ್ಕೂ ಚರ್ಚೆಗೆ ಬರ್ತೀವಿ ಅಂತಿದ್ರಾದ್ರು ಅನೇಕರು, ಅದಕ್ಕೂ ಹೇಳಿದ್ರು. ಇದನ್ನ ಆದ್ರೆ ಒಂದು ಬೇಸ್ ಬೇಕಲ್ಲ. ನೀವು ಈಗ ಅನ್ಕೊಳ್ಳಿ, ಇದನ್ನ ಯಾರೋ ಒಬ್ಬರು ನೆನ್ನೆ ಮೊನ್ನೆ ಬರೆದಿರುವಂತ ಒಂದು ಸಾಹಿತ್ಯ ತಗೊಂಡ್ಬಂದ್ಬಿಟ್ಟು ಬ್ರಾಹ್ಮಣ ಅಂದ್ರೆ ಇದು, ಕ್ಷತ್ರಿಯ ಅಂದ್ರೆ ಇದು, ವೈಶ್ಯ ಅಂದ್ರೆ ಇದು ಅಂತ ಹಿಂಗ್ ಹೇಳಿದ್ರೆ ಆಗುತ್ತಾ? ಈ ಚರ್ಚೆಗೆ ಒಂದು ಬೇಸ್ ಇರಬೇಕು. ಬೇಸೇ ಗೊತ್ತಿಲ್ಲ ಅವರಿಗೆ. ಎಸ್ ಚಕ್ರವರ್ತಿಗಳೇ, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಲೆ ಚರ್ಚೆ ಆಗಬೇಕು. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಭಗವಂಜಿ, ನನ್ನ ಕೆಲವು ಪ್ರಶ್ನೆಗಳಿದೆ, ಪ್ಲೀಸ್ ನೀವು ದಯವಿಟ್ಟು ಮೈಕ್ ಹಾಕಬೇಕು ಅಂತ ಪ್ರಾರ್ಥನೆ. ನನಗೆ ಗಿವ್ ಮಿ 5 minutes ಟೈಮ್. ದಿಸ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಸೊ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ಚರ್ಚೆ.